ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಬೆಳಗ್ಗೆ ಸಿಎಂ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ. ಸಿಎಂ ಮತ್ತು ಪರಂ ಅವರ ಈ ಭೇಟಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಈ ಕ್ಷಣಕ್ಕೆ ಯಾವುದೇ ನಾಯಕ ಯಾವುದೇ ಹೆಜ್ಜೆಯನ್ನ ಇಟ್ಟರೂ ಕೂಡ ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರುವುದಂತೂ ಪಕ್ಕ. ಯಾಕಂದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತಹ ಒಂದು ಮಹತ್ತರ ಬೆಳವಣಿಗೆ ಆಗ್ತಾ ಇದೆ. ಏನೋ ಒಂದು ಆಗುವಂತಹ ನಿರೀಕ್ಷೆಯೂ ಕೂಡ ಇದೆ. ಬೆಳ್ಳಂಬೆಳಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರು ಕೂಡ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ರು. ಹಾಗೆ ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೀನಿ, ಇದು ನಿನ್ನೆ ಮೊನ್ನೆ ವಿಚಾರವಲ್ಲ ಅಂತಾನೂ ಕೂಡ ಪ್ರಸ್ತಾಪಿಸಿದ್ರು. ಬೆಂಗಳೂರಿನಲ್ಲಿ 7,11,00,000 ದರೋಡೆ ಪ್ರಕರಣ, ಸಿಎಂಎಸ್ ಕಂಪನಿಯ ಮತ್ತೊಂದು ನಿರ್ಲಕ್ಷ್ಯ ಬಯಲಾಗಿದೆ. ಹಣ ರವಾನೆಗೆ ಅಪ್ಡೇಟ್ ಇಲ್ಲದ ವಾಹನವನ್ನ ಬಳಕೆ ಮಾಡಿರುವುದು ಗೊತ್ತಾಗಿದೆ. ಎಲ್ಲಾ ವಾಹನಗಳಲ್ಲಿ 4 ಕ್ಯಾಮೆರಾ ಅಳವಡಿಕೆ. ಹಳೆ ವಾಹನಗಳ ಸಿಸಿಟಿವಿ ವಿಜುವಲ್ ಡಿವಿಆರ್ನಲ್ಲಿ ಇರುತ್ತೆ. ಹೊಸ ವಾಹನಗಳ ಸಿಸಿಟಿವಿ ಕಂಟ್ರೋಲ್ ಮುಂಬೈನಲ್ಲಿದೆ. ಸಿಸಿಟಿವಿ ರೆಕಾರ್ಡಿಂಗ್ ಮುಂಬೈನ ಕೇಂದ್ರ ಕಚೇರಿಯಲ್ಲಿರುತ್ತೆ. ಬಹುತೇಕ ವಾಹನಗಳಲ್ಲಿ ಈ ರೀತಿ ಸಿಸಿಟಿವಿ ಅಪ್ಡೇಟ್ ಇಲ್ಲ. ಇದೇ ಕಾರಣಕ್ಕೆ ಹಳೆ ವಾಹನವನ್ನ ಟಾರ್ಗೆಟ್ ಮಾಡಿ ದರೋಡೆಗೆ ಅದೇ ವಾಹನವನ್ನ ಬಳಸಿರುವುದು ಇದೀಗ ಗೊತ್ತಾಗಿದೆ. ಕಳೆದ ಬುಧವಾರ ಬೆಂಗಳೂರಿನಲ್ಲಿ ಹಾಡ ಹಗಲೇ ಆದಂತಹ ದರೋಡೆ ಪ್ರಕರಣ, 7,11,00,000 ರೂಪಾಯಿಯನ್ನ ದೋಚಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಯಶಸ್ವಿಯಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಈಗಾಗಲೇ ಹತ್ತತ್ರ 6 ಕೋಟಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದಷ್ಟು ಮಂದಿ ಯಾರು ಈ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಈ ಸಿಎಂಎಸ್ ಕಂಪನಿಯ ನಿರ್ಲಕ್ಷ್ಯಗಳಿದೆಯಲ್ಲ, ಇದು ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಈ ಹಳೆ ವಾಹನವನ್ನೇ ಯಾಕೆ ದರೋಡೆಕೋರರು ಬಳಸಿದ್ರು ಅಂದರೆ ಅಲ್ಲಿ ಸರಿಯಾದಂತಹ ಒಂದಷ್ಟು ವ್ಯವಸ್ಥೆಗಳು ಇರಲಿಲ್ಲ. ವಾಹನದಲ್ಲಿ ಸಿಸಿಟಿವಿ ಆಗಲಿ ಅಥವಾ ಡಿವಿಆರ್ ಆಗಲಿ, ಇದೆಲ್ಲದರ ಬಗ್ಗೆಯೂ ಕೂಡ ಸಮಸ್ಯೆಗಳಿತ್ತು. ಅದೆಲ್ಲವನ್ನ ಅರ್ಥ ಮಾಡಿಕೊಂಡು ಪೂರ್ವ ನಿಯೋಜಿತವಾಗಿ ಯೋಚಿಸಿ ಇದೇ ವಾಹನವನ್ನ ಅವರು ದರೋಡೆಗೆ ಟಾರ್ಗೆಟ್ ಮಾಡಿಕೊಂಡಿದ್ದು. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಬೆಳಗ್ಗೆ ಸಿಎಂ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ. ಸಿಎಂ ಮತ್ತು ಪರಂ ಅವರ ಈ ಭೇಟಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಈ ಕ್ಷಣಕ್ಕೆ ಯಾವುದೇ ನಾಯಕ ಯಾವುದೇ ಹೆಜ್ಜೆಯನ್ನ ಇಟ್ಟರೂ ಕೂಡ ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರುವುದಂತೂ ಪಕ್ಕ. ಯಾಕಂದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತಹ ಒಂದು ಮಹತ್ತರ ಬೆಳವಣಿಗೆ ಆಗ್ತಾ ಇದೆ. ಏನೋ ಒಂದು ಆಗುವಂತಹ ನಿರೀಕ್ಷೆಯೂ ಕೂಡ ಇದೆ. ಬೆಳ್ಳಂಬೆಳಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರು ಕೂಡ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ರು. ಹಾಗೆ ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೀನಿ, ಇದು ನಿನ್ನೆ ಮೊನ್ನೆ ವಿಚಾರವಲ್ಲ ಅಂತಾನೂ ಕೂಡ ಪ್ರಸ್ತಾಪಿಸಿದ್ರು. ಬೆಂಗಳೂರಿನಲ್ಲಿ 7,11,00,000 ದರೋಡೆ ಪ್ರಕರಣ, ಸಿಎಂಎಸ್ ಕಂಪನಿಯ ಮತ್ತೊಂದು ನಿರ್ಲಕ್ಷ್ಯ ಬಯಲಾಗಿದೆ. ಹಣ ರವಾನೆಗೆ ಅಪ್ಡೇಟ್ ಇಲ್ಲದ ವಾಹನವನ್ನ ಬಳಕೆ ಮಾಡಿರುವುದು ಗೊತ್ತಾಗಿದೆ. ಎಲ್ಲಾ ವಾಹನಗಳಲ್ಲಿ 4 ಕ್ಯಾಮೆರಾ ಅಳವಡಿಕೆ. ಹಳೆ ವಾಹನಗಳ ಸಿಸಿಟಿವಿ ವಿಜುವಲ್ ಡಿವಿಆರ್ನಲ್ಲಿ ಇರುತ್ತೆ. ಹೊಸ ವಾಹನಗಳ ಸಿಸಿಟಿವಿ ಕಂಟ್ರೋಲ್ ಮುಂಬೈನಲ್ಲಿದೆ. ಸಿಸಿಟಿವಿ ರೆಕಾರ್ಡಿಂಗ್ ಮುಂಬೈನ ಕೇಂದ್ರ ಕಚೇರಿಯಲ್ಲಿರುತ್ತೆ. ಬಹುತೇಕ ವಾಹನಗಳಲ್ಲಿ ಈ ರೀತಿ ಸಿಸಿಟಿವಿ ಅಪ್ಡೇಟ್ ಇಲ್ಲ. ಇದೇ ಕಾರಣಕ್ಕೆ ಹಳೆ ವಾಹನವನ್ನ ಟಾರ್ಗೆಟ್ ಮಾಡಿ ದರೋಡೆಗೆ ಅದೇ ವಾಹನವನ್ನ ಬಳಸಿರುವುದು ಇದೀಗ ಗೊತ್ತಾಗಿದೆ. ಕಳೆದ ಬುಧವಾರ ಬೆಂಗಳೂರಿನಲ್ಲಿ ಹಾಡ ಹಗಲೇ ಆದಂತಹ ದರೋಡೆ ಪ್ರಕರಣ, 7,11,00,000 ರೂಪಾಯಿಯನ್ನ ದೋಚಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಯಶಸ್ವಿಯಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಈಗಾಗಲೇ ಹತ್ತತ್ರ 6 ಕೋಟಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದಷ್ಟು ಮಂದಿ ಯಾರು ಈ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಈ ಸಿಎಂಎಸ್ ಕಂಪನಿಯ ನಿರ್ಲಕ್ಷ್ಯಗಳಿದೆಯಲ್ಲ, ಇದು ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಈ ಹಳೆ ವಾಹನವನ್ನೇ ಯಾಕೆ ದರೋಡೆಕೋರರು ಬಳಸಿದ್ರು ಅಂದರೆ ಅಲ್ಲಿ ಸರಿಯಾದಂತಹ ಒಂದಷ್ಟು ವ್ಯವಸ್ಥೆಗಳು ಇರಲಿಲ್ಲ. ವಾಹನದಲ್ಲಿ ಸಿಸಿಟಿವಿ ಆಗಲಿ ಅಥವಾ ಡಿವಿಆರ್ ಆಗಲಿ, ಇದೆಲ್ಲದರ ಬಗ್ಗೆಯೂ ಕೂಡ ಸಮಸ್ಯೆಗಳಿತ್ತು. ಅದೆಲ್ಲವನ್ನ ಅರ್ಥ ಮಾಡಿಕೊಂಡು ಪೂರ್ವ ನಿಯೋಜಿತವಾಗಿ ಯೋಚಿಸಿ ಇದೇ ವಾಹನವನ್ನ ಅವರು ದರೋಡೆಗೆ ಟಾರ್ಗೆಟ್ ಮಾಡಿಕೊಂಡಿದ್ದು.